ಮಾರಾಟ ಮಾಡುತ್ತಿದ್ದಿರುವ ಖ್ಯಾತ ಜಾಲದ ಬಂಧನ. ಸೊ ನಮ್ಮ ಶಿರಾ ಟೀಮ್ ಮಧುಗಿ ಗುಬ್ಬಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರೋ ಘಟನೆ ಇದು. 12th ಆಗಸ್ಟ್ಗೆ ಇದು ನಮಗೆ ಅರೌಂಡ್ 10:30 ರಾತ್ರಿಗೆ ಒಂದು ಕಂಪ್ಲೇಂಟ್ ಬಂದಿರುತ್ತದೆ. ಸೊ ಕಂಪ್ಲೇಂಟ್ನಲ್ಲಿ ಏನೆಂದರೆ ತಿಪ್ಪೂರು ಗ್ರಾಮದ ವಾಸಿಗಳಾದ ಆರೋಪಿ ಮಧುಚಂದ್ರ ಮತ್ತು ಶಿವಕುಮಾರ್ ಅವರು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ನಾಡಾ ಬಂದೂಕು ಒಂದನ್ನು ಬೇಟೆಗೆ ಹಂಟಿಂಗ್ಗೆ ತೊಗೊಂಡು ಹೋಗ್ತಾರೆ. ಆ ಮಾಹಿತಿ ನಮಗೆ ಪೊಲೀಸರಿಗೆ ತಿಳಿದು ಬಂದಾಗ ಇಮಿಡಿಯೇಟಾಗಿ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಅವರು ವೆಪನ್ ಸೀಸ್ ಮಾಡ್ತೀವಿ. ಅವರು ವೆಪನ್ ಸೀಸ್ ಮಾಡುವಾಗ ನಮಗೆ ಕಂಡು ಬಂದಿರೋದೇನೆಂದರೆ ಅದು ಲೈಸೆನ್ಸ್ಡ್ ವೆಪನ್ ಅಲ್ಲ, ಫ್ಯಾಕ್ಟ್ರಿ ಮೇಡ್ ವೆಪನ್ ಅಲ್ಲ, ಒಂದು ಲೋಕಲಿ ಮ್ಯಾನುಫ್ಯಾಕ್ಚರ್ಡ್ ವೆಪನ್. ಸೊ ಇಮಿಡಿಯೇಟಾಗಿ ನಮಗೆ ಡೌಟ್ ಬರುತ್ತೆ ಇದು ಹೇಗೆ ಇವ್ರ ಕೈಯಲ್ಲಿ ಬಂದಿದೆಯಾ ಅಂತ. ಸೊ ಇಮಿಡಿಯೇಟಾಗಿ ನಮ್ಮ ಟೀಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಶಿರಾ DSP ಆ್ಯಂಡ್ ನಮ್ಮ ಇನ್ಸ್ಪೆಕ್ಟರ್ ಗುಬ್ಬಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಗುಬ್ಬಿ, PSI ಸುನೀಲ್ ಕುಮಾರ್ ಗುಬ್ಬಿ ಹಾಗೂ ಸಿಬ್ಬಂದಿ ನವೀನ್ ಕುಮಾರ್, ವಿಜಯ್ ಕುಮಾರ್, ಜ್ಞಾನಾನಂದ, ಮಧುಸೂದನ್, ಭೂತರಾಜು, ನಾಗರಾಜು ಆ್ಯಂಡ್ ARSI ಮಂಜುನಾಥ್ರವರು ಇವರೆಲ್ಲ ಟೀಮ್ ಫಾರ್ಮ್ ಆಗಿ ಅದು ಇದು ಮಾಡ್ತಾರೆ. ಆವಾಗ ಇವರಿಗೆ ತಿಳಿದು ಬಂದಿರೋದು ಏನಂದರೆ ಟೋಟಲ್ 6 ಜನ, ಮೊದಲ ಅರೆಸ್ಟ್ ಆಗಿರುವ ಇಬ್ಬರು ಸಮೇತ ಮಿಕ್ಕಿದವರು ಮಂಜುನಾಥ್ ಸನ್ ಆಫ್ ದೊಡ್ಡಯ್ಯ 39 years, ಹೊಸಕೆರೆ, ನಿಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು, ಮತ್ತು ತಿಮ್ಮರಾಜು ಚೌಲಕಟ್ಟೆ, ಹನ್ನನಕೆರೆ, ಚಿಕ್ಕನಾಯಕನಹಳ್ಳಿ ಆ್ಯಂಡ್ ರವೀಶ್ ಆ್ಯಂಡ್ ಇಮ್ರಾನ್ ಪಾಷಾ, ಸನ್ ಆಫ್ ಅಮೀರ್ ಜಾನ್. ಇವರು ಟೋಟಲ್ 6 ಜನ. ಆ್ಯಕ್ಚುಲಿ ಫ್ಯಾಕ್ಟ್ರಿ ಮಾಡ್ತಾ ಇರೋರು 4 ಜನ. ಇವರು ಏನು ಮಾಡ್ತಾಯಿದ್ರು, ಈಗ ನಿಮ್ಮ ಮುಂದೆ ಇರುವ ಡಿಸ್ಪ್ಲೇಯಲ್ಲಿರುವ ವೆಪನ್ಸ್ ಬಟ್ ಅಂದರೆ ವುಡನ್ ಪಾರ್ಟ್ ಮತ್ತು ಈ ಬ್ಯಾರಲ್ ಪಾರ್ಟು ಇದೆಲ್ಲ ಅಸೆಂಬಲ್ ಮಾಡಿ ಒಂದು ಈ ಮನೆಯಲ್ಲೇ ಕೂತ್ಕೊಂಡು ಇದೆಲ್ಲ ಮಾಡ್ತಾಯಿದ್ರು. ವಿತ್ ಎಲ್ಲ ಎಕ್ವಿಪ್ಮೆಂಟ್ ಸಮೇತ ನಾವು ಸೀಸ್ ಮಾಡ್ಕೊಂಡಿದ್ವಿ. ಆರ್ಮ್ಸ್ ಆ್ಯಕ್ಟ್ 25 ಅಡಿ ಪ್ರಕಾರ ಈ ಥರ ಮನೆಯಲ್ಲೇ ಫ್ಯಾಕ್ಟ್ರಿ ಮಾಡಿಕೊಂಡು ಮಾಡಿದ್ರ ಮೇಲೆ ಗಂಭೀರವಾಗಿ ಕ್ರಮ ತಗೋಬೇಕಾಗುತ್ತೆ. ಸೊ ಇಮಿಡಿಯೇಟಾಗಿ ನಾವು FIR ಮಾಡಿ ಅರೆಸ್ಟ್ ಮಾಡಿದ್ವಿ. ಆ್ಯಂಡ್ ಮಾರಾಟ ಮಾಡಿದ್ರ ಅಂತ ತಿಳ್ಕೊಳ್ಳೋಕ್ಕೆ ಟೀಮ್ ಗಟ್ಟಿತವಾಗಿದೆ. ಸೊ ಆದಷ್ಟು ಬೇಗ ಹಂಗೇನಾದರೂ ನಮಗೆ ಕಂಡು ಬಂದಿರೋದಕ್ಕೆ ಇಮಿಡಿಯೇಟಾಗಿ ನಾವು ಸೀಸ್ ಮಾಡ್ತೀವಿ. ಇವರು ನಮಗೆ ಮೊದಲ ಸಿಕ್ಕಿರುವರು ಅದು ಯೂಸ್ ಮಾಡ್ತಾ ಇರೋದು ಈ ಹಂಟಿಂಗ್ಗೋಸ್ಕರ, ಬೇಟೆಗೋಸ್ಕರ ಯೂಸ್ ಮಾಡ್ತಾ ಇದ್ರು. ಸೊ ಆವಾಗ ನಮಗೆ ಕಂಡು ಬಂದಾಗ ಅದು ನಾವು ಇಟ್ಕೊಂಡು ಬಂದಿದ್ವಿ. ಸದ್ಯಕ್ಕೆ ನಮಗೆ ಇನ್ನೂ ಆ ಥರ ಮಾಹಿತಿ ಇರಲಿಲ್ಲ. ಡೆಫಿನೆಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಥರ ಏನಾದರೂ ಕಂಡು ಬಂದರೆ ನಾವು ಸ್ಥಳೀಯವಾಗಿ ಕೊಟ್ಟಿರೋದು ಅಷ್ಟೇ ಮಾಹಿತಿ ಇದೆ. ಈಗ ಅದ್ರ ಬಗ್ಗೆ ನಾವು ಯಾರು ಟ್ರೀಟ್ಮೆಂಟ್ ತೊಗೊಂಡು ಈಗ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದಾರೆ. ಶಿ ಈಸ್ ಸೇಫ್, ಚೆನ್ನಾಗಿದ್ದಾರೆ. ಕಾಡು ಅಲ್ಲಿ ಹೋಗಿದ್ದಾರೆ. ಕಾಡಂದಿ ಅದೇ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ. ಅದು ಜಾಸ್ತಿ ಸಮಯದ ಕಂಡು ಬಂದಿಲ್ಲ. ಒಂದು ಹಳೆ ಫ್ಯಾಕ್ಟ್ರಿ ಥರ ಏನೂ ಅನಿಸಿಲ್ಲ. ಸೊ ಇತ್ತೀಚೆಗೆ ಆಗ್ತಾ ಇರೋ ಘಟನೆ ಥರನೇ ಅನಿಸುತ್ತಾ ಇದೆ. ಸೊ ಮೊದಲೇನಾದರೂ ಆ ಥರ ಬಂದಿದ್ದರೆ ನಮ್ಮ ಮಾಹಿತಿಗೆ ಬರ್ತಾ ಇತ್ತು. ಸೊ ಫಸ್ಟ್ ಟೈಮ್ ನಮಗೆ ಮಾಹಿತಿ ಬಂದಿರೋದ್ರಿಂದ ನಾವು ಅಷ್ಟು ದಿನದಿಂದ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಇನ್ವೆಸ್ಟಿಗೇಷನ್ ಮಾಡಿ ಆ ಥರ ಏನಾದರೂ ಇತ್ತು ನಾವು ಡೆಫಿನೆಟಾಗಿ ಫೈಂಡ್ ಔಟ್ ಮಾಡ್ತೀವಿ.